Hello guys, welcome to my channel English with Basura sir. Well, today let's learn about a modal verb should. ಈ ದಿನ ನಾವು ಶುಡ್ ಅಂತಕ್ಕಂಥ ಮಾಡಲ್ ವರ್ಬ್ ಬಗ್ಗೆ ಅದನ್ನು ಯೂಸ್ ಮಾಡೋ ಬಗ್ಗೆ ತಿಳ್ಕೊಳ್ಳೋಣ. ಶುಡ್ ಈಸ್ ಯೂಸ್ ಟು ಗಿವ್ ಸಜೆಷನ್ಸ್, ಎಕ್ಸ್ಪೆಕ್ಟೇಷನ್ಸ್, ಅಡ್ವೈಸ್, ಎಕ್ಸೆಟ್ರಾ ಅಂಡ್ ಎಕ್ಸೆಟ್ರಾ. It is a versatile model. For example, you should not smoke. ಅಂದರೆ ನೀನು ಸ್ಮೋಕ್ ಮಾಡಬೇಡ, ಧೂಮಪಾನ ಮಾಡಬೇಡ. ಇದು ಒಂದು ವಿವೇಕವನ್ನು, ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು. ಗಿವಿಂಗ್ ಸಜೆಷನ್ಸ್. ಯು ಶುಡ್ ನಾಟ್ ಸ್ಪೆಂಡ್ ಮನಿ ಲ್ಯಾವಿಶ್ಲಿ. ನೀನು ಹಣವನ್ನು ದುಂದಾಗಿ ಖರ್ಚು ಮಾಡಬೇಡ. ಯು ಶುಡ್ ವರ್ಕ್ ಹಾರ್ಡ್. ನೀನು ಕಷ್ಟಪಟ್ಟು ಕೆಲಸ ಮಾಡು. ಯು ಶುಡ್ ಸ್ಟಡಿ ವೆಲ್ ಟು ಗೆಟ್ ಪಾಸ್ ಇನ್ ದಿ ಎಕ್ಸಾಮ್. ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ನೀನು ಚೆನ್ನಾಗಿ ಓದು. ಹಾಗೆಯೇ ಅನಿಲ್ ಶುಡ್ ಕೀಪ್ ಔಟ್ ಆಫ್ ಸನ್ ಫಾರ್ 2 days. ಅನಿಲ್ 2 ದಿನ ಸೂರ್ಯನ ಬಿಸಿಲಿಗೆ ಮೈಯೊಡ್ಡಬಾರ್ದು. ಹಾಗೆಯೇ ಸೋಮು ಶುಡ್ ಬಿ ಹಿಯರ್ ಬೈ 2 PM. ಸೋಮು ಇಲ್ಲಿಗೆ 2 ಗಂಟೆ ಒಳಗಡೆ ಇರಬೇಕಾಗಿತ್ತು. ಯು ಶುಡ್ ಸ್ಟಾಪ್ ಈಟಿಂಗ್ ಜಂಕ್ ಫುಡ್. ನೀನು ಜಂಕ್ ಫುಡ್ಡನ್ನು ತಿನ್ನಬೇಡ. ಹಾದಿ ಬೀದಿಯಲ್ಲಿ ಮಾರ್ತಕ್ಕಂಥ ಆಹಾರ ವಸ್ತುಗಳನ್ನು ತಿನ್ನಬೇಡ. ಯು ಶುಡ್ ಹ್ಯಾವ್ ಟು ಸ್ಟಡಿ ಹಾರ್ಡರ್. ನೀನು ಕಷ್ಟಪಟ್ಟು ಓದಬೇಕು. ವಾಟ್ ಶುಡ್ ಐ ಡೂ ನಾವ್. ನಾನು ಈಗ ಏನು ಮಾಡಲಿ. ಯು ಶುಡ್ ಈಟ್ ಎನಫ್ ಫುಡ್ ಟು ಗೆಟ್ ಸ್ಟ್ರೆಂತ್. ನೀನು ಚೆನ್ನಾಗಿ ಶಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಸಾಕಷ್ಟು ಆಹಾರವನ್ನು ತಿನ್ನಬೇಕು. ಯು ಶುಡ್ ಈಟ್ ಮೋರ್ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್ ಇನ್ ಯುವರ್ ಡಯಟ್. ನಿನ್ನ ಆಹಾರದಲ್ಲಿ ಹೆಚ್ಚು ಹಣ್ಣುಗಳನ್ನು, ತರಕಾರಿಗಳನ್ನು ತಿನ್ನಬೇಕು. ಯು ಶುಡ್ ಗೆಟ್ ಎನಫ್ ಸ್ಲೀಪ್ ಇನ್ ಆರ್ಡರ್ ಟು ಬಿ ಫ್ರೀ ಪೀಸ್ ಆಫ್ ಮೈಂಡ್. ನೀನು ಹೆಚ್ಚು ನಿದ್ರೆ ಮಾಡಬೇಕು. ಅದರಿಂದ ಹೆಚ್ಚು ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಹೀಗೆ ನಾವು ಶುಡ್ಡನ್ನು, ಶುಡ್ ನಾಟನ್ನು ಬಳಸೋದನ್ನು ಇದನ್ನು ಕಲ್ತ್ಕೊಂಡು, ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.